ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ರಾಗಿ ಇಡ್ಲಿನೂ ಸಹ ಮಾಡ್ಬೋದು. ಆ ಥರದೊಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಸಹ ಅಕ್ಕಿಯಿಂದನೇ ಮಾಡ್ಕೋತಾ ಇರ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡೋಣ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ನಷ್ಟು ರಾಗಿ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿರೋದು ಚೆನ್ನಾಗಿರೋದನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಒಂದು ಬೌಲಲ್ಲಿ ಸೇರಿಸ್ಕೊಂಡು ಅದೇ ಕಪ್ನಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 1/4 ಕಪ್ನಷ್ಟು ನಾರ್ಮಲ್ ರೈಸ್ನ ತೊಗೊಂಡಿದ್ದೀನಿ. ಅದನ್ನು ಸಹ 2 ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಒಂದು 4 to 5 ಟೈಮ್ಸ್ ಆದ್ರೂ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ನೀರೆಲ್ಲ ಫುಲ್ಲು ಟ್ರಾನ್ಸ್ಪರೆಂಟ್ ಈ ಥರ ವೈಟಿಗಾಗಬೇಕು. ಅಲ್ಲಿವರೆಗೂ ವಾಶ್ ಮಾಡಿಕೊಂಡು ಒಂದು 3 ಗ್ಲಾಸ್ನಷ್ಟು ನೀರು ಸೇರಿಸ್ಬಿಟ್ಟು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಮಿನಿಮಮ್ ಒಂದು 5 to 6 ಅವರ್ಸ್ ಆದರೂ ನೆನಿಬೇಕದು. ಹಾಗೆ ನೆಕ್ಸ್ಟು 1/4 ಕಪ್ನಷ್ಟು ಉದ್ದಿನಬೇಳೆನೂ ಸಹ ಬೌಲಲ್ಲಿ ಹಾಕ್ಕೊಂಡು ಅದನ್ನು ಸಹ ಒಂದು 3 to 4 ಟೈಮ್ಸು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಸಹ ಸ್ವಲ್ಪ ನೀರು ಸೇರಿಸಿ ಅದು ಸೇಮ್ ಟೈಮಲ್ಲೇ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ನಾನು 2 ಒಟ್ಟಿಗೆ. ಇವಾಗ ನೋಡಿ 6 ಅವರ್ಸ್ ಆದಮೇಲೆ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀರನ್ನೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ರಾಗಿನ ಮತ್ತು ಅಕ್ಕಿನ ಅಷ್ಟೇ ಸೇರಿಸ್ಕೊಂಡು ಬೇರೆ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿರಬೇಕು ಇಡ್ಲಿಗೆ ಬ್ಯಾಟರು. ಈ ಥರ ನಾನು ಗ್ರೈಂಡ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಉದ್ದಿನಬೇಳೆನೂ ಸಹ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದನ್ನು ಸಹ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬೇಳೆನ ಸೇರಿಸ್ಕೊಂಡು ಒಂದು 1/4 ಕಪ್ನಷ್ಟು ನೀರನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟು ಹಾಗೇನೇ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿಯನ್ನು ಸಹ ನೆನೆಸಿ ಇಟ್ಕೊಂಡಿದ್ದೆ ನಾನು. ಒಂದು 10 ಮಿನಿಟ್ಸ್ ಮುಂಚೆ ನೆನೆಸಿ ಇವಾಗ ಅದನ್ನು ಸಹ ಜಾರಿಗೆ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಇದೇ ಬ್ಯಾಟರ್ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಉದ್ದಿನಬೇಳೆದು ಅವಲಕ್ಕಿ ಹಾಗೆ ರಾಗಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಒಂದು 10 ಮಿನಿಟ್ಸ್ ಆದರೂ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇಡ್ಲಿ ಬ್ಯಾಟರ್ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡ್ತಾ ಇದ್ದೀನಿ. ನಾನು ನೈಟ್ ಟೈಮು ಈ ಥರ ಗ್ರೈಂಡ್ ಮಾಡಿ ಇಟ್ಟಿರೋದು ಮಾರ್ನಿಂಗ್ವರೆಗೂ ಫರ್ಮೆಂಟೇಷನ್ ಆಗುತ್ತೆ. ನೋಡಿ ಇವಾಗ ಬೆಳಗ್ಗೆ ಟೈಮ್ನಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಹುದುಗಿದೆ ಹಿಟ್ಟು, ಚೆನ್ನಾಗಿ ಬಂದಿದೆ. ಈ ಮೆಸರ್ಮೆಂಟ್ನಲ್ಲಿ ಹಾಕಿದ್ರೆ ಚಳಿ ಇದ್ದರೂ ಸಹ ಹಿಟ್ಟು ಚೆನ್ನಾಗಿ ಉದುಗುತ್ತೆ. ಈ ಹಿಟ್ಟು ಚೆನ್ನಾಗಿ ಉದುಗಿದ್ರೇ ಇಡ್ಲಿ ಸಾಫ್ಟಾಗಿ ಬರೋದು. ಹಾಗಾಗಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸೋಡಾ ಏನೂ ಬಳಸ್ತಾ ಇಲ್ಲ. ಹಿಟ್ಟು ಚೆನ್ನಾಗಿ ಉದುಗಿದೆ ಹಾಗಾಗಿ ಹಾಗೆ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಆಯಿಲೆಲ್ಲ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಜಾಸ್ತಿನೇ ಹಚ್ಕೊಂಡ್ರೆ ಪ್ಲೇಟ್ಗೆ ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ. ಆಯಿಲೆಲ್ಲ ಹಚ್ಕೊಂಡಿದ್ದಾಗಿದ ನಂತರ ನಾನಿಲ್ಲಿ ಒಂದೊಂದು ಸೌಟ್ನಷ್ಟು ಬ್ಯಾಟರ್ನ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಪೂರ್ತಿಯಾಗಿ ಪ್ಲೇಟೆಲ್ಲ ಫಿಲ್ ಮಾಡಿಕೊಂಡು ಈ ಕಡೆ ಪಾತ್ರೆನೂ ಸಹ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ. ಅದು ಸ್ವಲ್ಪ ಕುದಿಯೋಂಗಾಗಿರಬೇಕು. ಆ ನಂತರನೇ ನಾವು ಈ ಪ್ಲೇಟ್ಗಳನ್ನೆಲ್ಲ ಜೋಡಿಸ್ಕೊಬೇಕು. ಪ್ಲೇಟ್ನೆಲ್ಲ ಜೋಡಿಸಿ ಮುಚ್ಚಳ ಹಾಕಿ ಒಂದು 15 ಮಿನಿಟ್ಸು ಬಿಡಬೇಕಾಗುತ್ತೆ ಇಡ್ಲಿ ರೆಡಿ ಆಗೋದಕ್ಕೆ. ಅಷ್ಟರಲ್ಲಿ ನಾನಿಲ್ಲಿ ಈ ಕಡೆ ಚಟ್ನಿ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ಲಾಗಿ ಫ್ರೆಶ್ಶಾಗಿ ತುರಿದಿರ್ತಕ್ಕಂಥ ತೆಂಗಿನ ತುರಿ, ಒಂದು ಸ್ವಲ್ಪ ಹುರಿಗಡಲೆ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ 1 ಇಂಚಿನಷ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ರಫ್ ಅನ್ನೋ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ.
ಹಾಗೆಯೇ ಅದಕ್ಕೆ ಒಗ್ಗರಣೆಗೆ ಅಂತ 2 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, 2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಉದ್ದಿನಬೇಳೆನೂ ಸಿಡಿಸಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಚಟ್ನಿ ಮತ್ತು ಇಡ್ಲಿ ಕಾಂಬಿನೇಷನ್ನು ಸಹ ತುಂಬಾ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ 15 ಮಿನಿಟ್ಸ್ ಆಗಿತ್ತು. ಇದನ್ನು ಇಡ್ಲಿ ಕುಕ್ಕರು ಸಹ ನಾನು ಓಪನ್ ಮಾಡಿ ಇವಾಗ ಇಡ್ಲಿ ಪ್ಲೇಟ್ನ ತೆಕ್ಕೊಂಡು ಇಡ್ಲಿನ ತೆಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ಅಕ್ಕಿಯಿಂದನೇ ಅಷ್ಟೇ ಅಲ್ಲ, ರಾಗಿಯಿಂದನೂ ಸಹ ಇಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಇಡ್ಲಿನ ಮಾಡ್ಕೊಳ್ಬೋದು. ಒಂದೊಂದು ಸಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.